ಬದುಕು ಜಟಕ ಬಂಡಿ. ನಿಮ್ಮಿಂದ ಅವಳಿಗೆ ತೊಂದ್ರೆ, ಅವಳಿಂದ ನಿಮಗ್ ತೊಂದ್ರೆ, ನಿಮ್ಮಿಬ್ಬರಿಂದ ನಿಮ್ ಮಗನಿಗೆ ತೊಂದ್ರೆ. ಹೌದು, ಇದು ಬಗೆಹರಿಬೇಕು ಅಂದ್ರೆ ದೂರ ದೂರ ಆಗ್ಬಿಡಿ. ಈ ತಾಯಿ ನನ್ನ ಸಾಕ್ಲೇಬೇಕು, ತಾಯಿ 21 ವರ್ಷಕ್ಕೆ ಸಾಕ್ಬೇಕು ಅನ್ನೋ ತಾಯಿಗೆ ಜವಾಬ್ದಾರಿ ಬೇಡ, ನನಗೂ ಬೇಡ, ನಂಗೆ ಅವಶ್ಯಕತೆನೂ ಇಲ್ಲ. 21 ವರ್ಷಕ್ಕೆಲ್ಲ ಇರಲ್ಲಮ್ಮ, 18 ವರ್ಷದ ಕೆಳಗೆ ಮಕ್ಳು ನೋಡ್ಕೋಬೇಕು ಅನ್ನೋ ನಾನು ಅದೇ ಮೇಡಮ್ ಹೇಳೋದು. ಇವ್ರ ಜೊತೆನೆ ಇದು, ಇವ್ರು ನನಗೂ ಇಷ್ಟ ಇಲ್ಲ. ನನಗೂ ಹೇಳ್ತೀನಲ್ಲ, ನನ್ಗೆ 3 ತಿಂಗಳಿಂದ 3 ವರ್ಷ ಆಗೋಗ್ಬಿಟ್ಟಿದೆ ಈ ಮನೆ. ನನ್ ಯಜಮಾನ್ರು ಬರ್ಲಿ ಅಂತ ಒಂದೇ ಒಂದ್ ಕಾರಣಕ್ಕೆ ನಾನು ಯಜಮಾನ್ರಿಗೆ ನಿಜವಾಗ್ಲೂ ನಿಮ್ ಬಗ್ಗೆ ಪ್ರೀತಿ ಇದ್ರೆ ನಾಳೆ ಬೆಳಗ್ಗೆ ಬಂದು ಕರ್ಕೊಂಡು ಬಿಡ್ಬೇಕಲ್ಲ ಮೇಡಮ್. ಇಲ್ಲಿ ಡಬಲ್ ಗೇಮ್ ನಡೀತಾ ಇದೆ ಮೇಡಮ್, ನಿಮ್ಗೆ ಗೊತ್ತಿಲ್ಲ. ಬಾಬುಗೂ ಫೋನ್ ಆಗುತ್ತೆ, ಇಲ್ಲೇನ್ ನಡೀತಿದೆ ಅಂತ ಬಾಬುಗ್ ಗೊತ್ತಾಗುತ್ತೆ, ಅಲ್ಲೇನ್ ನಡೀತಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಮಧ್ಯದಲ್ಲಿ ಇರೋ ನನಗೆ ಏನು ಗೊತ್ತಾಗ್ತಾ ಇಲ್ಲ. ಇಲ್ಲ ಮೇಡಮ್, ನನಗೆ ಅವನು ಬಾಬು ಅಂದ್ರೆ ಯಾಕೆಂದ್ರೆ ಅವತ್ತು ಅವನು ನನ್ನ ಅಕ್ಕ ಅಮ್ಮ ಸೀರೆ ಎಳ್ದು ಮಾಡಿರೋನ್ಗೆ ನನಗೇನ್ ಕೆಲಸ ಅವನ ಹತ್ರ. ಮೇಡಮ್ ಇನ್ನೊಂದು, ಈ ಮಗು ಯಾರ್ ಗುಟ್ಟಿದ್ಯೋ ಇಲ್ಲೋ ಅಂತ ಹೇಳ್ತಾರೆ. ಅವ್ನ್ ಹೇಳ್ಬೋದು, ಆಕ್ಚುಲಿ ಬಾಬು ಹೇಳ್ಬೋದು. ಇವ್ರು ಹೇಳ್ಬೋದಾ ಮಗು ಯಾರ್ ಗುಟ್ಟಿದ್ಯೋ ಇಲ್ಲೋ ಅಂತ? ಬೇಡ, ನೀವ್ ಅವ್ರನ್ನ ದೂರಿದ್ರೆ ಅವ್ರು ನಿಮ್ಮನ್ನ ದೂರ್ತಾರೆ, ಬಿಟ್ಬಿಡೋಣ. ವಿಚಾರ ಬೇಡ. ನನ್ನ ಹತ್ರ ಹೇಳಿ ಆ ಮಾತು. ಕುಮಾರ್ ಅವ್ರ ಅಪ್ಪ ಅಮ್ಮನ ಹತ್ರ ಈ ಮಾತು ಹೇಳಿರ್ಬೇಕಂದ್ರೆ ಅವ್ರ ಅಪ್ಪ ಅಮ್ಮ ನನ್ನನ್ನ ಏನ್ ಅನ್ಕೊಳ್ತಾರ ಮೇಡಮ್? ಈ ಮಗು ಯಾರ್ ಗುಟ್ಟಿದ್ಯೋ ಇಲ್ವಾ ನನ್ಗೆ ಗೊತ್ತಿಲ್ಲಪ್ಪ, ನಿಮ್ ಹುಡ್ಗನ್ ನೀವ್ ನೋಡ್ಕೊಳ್ರಿ, ನಮ್ ಹುಡ್ಗಿನ್ ನಾವ್ ನೋಡ್ಕೊಳ್ತೀವಿ ಅಂತ ಹೇಳಿದಾರೆ ಮೇಡಮ್ ಇವ್ರು. ನಿಮ್ ಹುಡ್ಗನ್ ನೀವ್ ನೋಡ್ಕೊಳ್ರಿ, ನಮ್ ಹುಡ್ಗಿಗ್ ನಾವ್ ಇನ್ನೊಂದ್ ಮದ್ವೆ ಮಾಡ್ಕೊಳ್ತೀವಿ ಅಂತ. ಇಲ್ಲ, ಬಾಬುನೇ ನನಗೆ ಹೇಳಿದ್ದಾರೆ. ಇಲ್ಲ ಮೇಡಮ್, ಏನೋ ಚೆಕ್ ನೋಡಿ ಅಲ್ವಾ ನನಗೆ. ಅವನು ಏನ್ ಗೊತ್ತಾ, ಇವ್ಗೆ ತಪ್ಸೋಕೆ ಬಂದು ಮನೆಗೆ ಬಂದ್ಬಿಟ್ಟು ಮಗು ಹೆಸರಿಗೆ 1.5 ಲಕ್ಷ 1 ಲಕ್ಷ ಡಿಪಾಸಿಟ್ ಮಾಡ್ತೀನಿ, ಕುಮಾರನ ಬಿಟ್ಬಿಡು ನೀನು ಅಂತ ಈ ತರ ಎಲ್ಲ ಬಂದು ನಾಟಕ ಆಡ್ಕೊಂಡು ಹೋಗಿದ್ದಾನೆ. ನನಗೆ ಅನ್ಎಕ್ಸ್ಪೆಕ್ಟ್ ಆಗಿ ಒಂದ್ ದಿವಸ ಫೋನ್ ಮಾಡ್ಬಿಟ್ಟು, ಫೋನ್ ಅಂತಂದ್ರೆ ನಾನು ಅವತ್ತು ದಿವಸ ನನಗೆ ಕಾಂಟ್ಯಾಕ್ಟ್ ಮಾಡಕ್ ಇಷ್ಟ ಇಲ್ಲ ಮೇಡಮ್. ಒಂದ್ಸತಿ ನನಗೆ ಥೂ ಅಂದ್ರೆ ನಾನು ಮತ್ತೆ ಮುಟ್ಟೋದಿಲ್ಲ, ಅಷ್ಟು ನಾನು ಇದು. ಅವನು ಇವ್ ಫೋನ್ ಮಾಡಿ ಹೇಳಿರೋದು ಏನಂತ, ನಿಮ್ಮಮ್ಮ ಈ ತರ ಹೇಳಿದ್ದಾರೆ ಅಂತ ಹೇಳಿದಾನೆ. ಸರಿ, ಅದೆಲ್ಲ ಈಗ ಬೇಡ. ಎಲ್ಲಿ ಮನೆ ಮಾಡ್ತೀನಿ ಅವಳೇ ನೋಡ್ಲಿ ಮೇಡಮ್. ಯಾಕೆಂದ್ರೆ ಇವಾಗ ನಾನ್ ಮಾಡೋದು ದೂರ ಅಂತ ಹೇಳ್ಬೋದು, ಮತ್ತೆ ನಾನು ಒಂದ್ ಕಡೆ ಇಟ್ಟರೆ ನನ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ಬೋದು. ಇವಾಗ ಅವಳೇ ಇಷ್ಟಪಟ್ಕೊಡ್ಲಿ. ನೀನು 15 ಡೇಸ್ ಅಲ್ಲಿ ಮನೆ ನೋಡ್ಕೊಂತೀನಿ ನಾನು. ಆಯ್ತು ಮೇಡಮ್ ಅವರೇ, ನಾನು ಹೇಳಿದ್ರು, ನೀವು ಹೇಳಿದ್ಮೇಲೆ ನಾನು ಒಪ್ಕೊಂತೀನಿ ಅಂತ ಹೇಳಿದ್ದೀನಿ. ರೇಷನ್ ಮೇಡಮ್, ನಾನು ಇವಾಗ ತಕ್ಷಣಕ್ಕೆ ನಾನು ಯಾಕೆ ಕೆಲ್ಸಕ್ಕೆ ಹೋಗ್ಲಿ? ನಾನು ಏನ್ ಮಾಡ್ಲಿ ದುಡ್ಡಿಗೆ? ನಾನು ಜೀವನ ಅಲ್ಲೇ ಇದ್ದು ಹೊಡೆದಾಡ್ತೀನಿ, ಅದ್ರ ಆಚೆ ಹೋಗಲ್ಲ ಅಂತ. ನಿಮ್ಮ ಆಚೆ ಹೋಗಲ್ಲ ಅಂತ ಅಲ್ಲ ಮೇಡಮ್ ನಾನು ಹೇಳೋದು. ಹೊಡೆದಾಡೋದು ಅಲ್ಲ, ಬರೀ ಹೊಡ್ಸ್ಕೊಳ್ಳೋದು. ಯಾಕೆ ಗೊತ್ತಾ, ಇವಾಗ ಹೊಡೆದಿದ್ದು ಅವ್ರದ್ದು ಎತ್ತಾಡ್ಬಿಟ್ನಲ್ಲ. ಎತ್ತಾಡಿದ್ದು ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗ ಅವ್ರ ವಿಷಯಗಳು ಆಚೆ ಹೊಡೆದಿದ್ದು, ಇನ್ನೆಂತಕ್ಕಲ್ಲ ಹೊಡೆದಿದ್ದು. ಅದಕ್ಕೆ ಏನ್ ಬೇಕಾದ್ರೂ ಅದನ್ನೇನ ಹೇಳಿದ್ರೆ ಮನೆ ಎಲ್ಲ ಇಟ್ಟರ್ಸ್ಕೊಂಡು ಹೊಡಿಯೋದು, ಇದೇ ಕೆಲಸ ಅವ್ರದ್ದು. ಚಂದ್ರಪ್ಪನ್ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಅಂತ ಹೇಳಿದ್ದಾರೆ. ಹೇಳ್ತಾರೆ 108 ಜನ ತಗೊಂಬ ಕೇಳು. 100 ಜನ ಇವಾಗ ಹೇಳ್ತಾರಲ್ಲ ನಿಂಗೆ, ಕುಮಾರ್ಗೆ ಹೇಳ್ದಂಗೆ ನನಗೊಂದು 100 ಜನ ಹೇಳ್ತಾರೆ, ಕರ್ಕೊಂಬರ ಕೇಳಿ ಇಲ್ಲಿಗೆ. ಒಳ್ಳೇದಲ್ಲ ಮೇಡಮ್, ಇಷ್ಟು ಮಾತಾಡೋದು ಒಳ್ಳೇದಲ್ಲ. ಒಳ್ಳೇದಲ್ಲ ಅಂತಲ್ಲ, ನ್ಯಾಯ ಕರೆಕ್ಟ್ ಆಗಿ ಮಾತಾಡ್ತಾ ಇದೀನಿ. ಆಗಲ್ಲಮ್ಮ, ನಾನು ಇವ್ರಿಗೆ ಬುದ್ಧಿ ಯಾರು ಹೇಳಕ್ಕಾಗಲ್ಲ. ಅವ್ರ ಬುದ್ಧಿ ಹೇಳೋ ಮಾತ್ರಕ್ಕೆ ನಾಳೆಯಿಂದ ಸರಿ ಹೋಗ್ಬಿಡಲ್ಲ. ಹಾಗಾಗಿ ನಿಮ್ ಜೀವನ ನನಗೆ ಮುಖ್ಯವಾಗಿ ಕಾಣಿಸ್ತಾ ಇದೆಮ್ಮ. ತಿಂದು ತೇಗ್ಬಿಟ್ಟಿದಾರಲ್ಲ ಮೇಡಮ್ ನನ್ನ ಜೀವನನ. ನಾಲ್ಕು ಹುಡುಗರು ಇರ್ತಾರೆ ಅಂದ್ರೆ ನಾನು ಹೋದ್ರೆ ಅವ್ರ ಅಮ್ಮನ್ಗೆ ಎಷ್ಟು ಜನ ಬೇಕು, ಇವ್ರ ಮಗಳಿಗೆ ಎಷ್ಟು ಜನ, ಇಡೀ ಬಂಸಂದ್ರೆ ಎಲ್ಲ ನನ್ ಮೇಲೆ ಕಣ್ಣು ಇವಾಗ. ಹೌದು, ನೀನ್ 6ನೇ ಕ್ಲಾಸ್ ಇಂದ ಹುಡುಗರ ಜೊತೆ ಎಲ್ಲ ನೀನ್ ಸ್ಕೂಲ್ ಹೋಗೋದ್ ಬಿಟ್ಟು ಪಾರ್ಕ್ ಅದು ಇದು ತಿರ್ಕೊಂಡು ಕುತ್ಕೊಂಡ್ರೆ ಸರೌಂಡಿಂಗ್ ಗೊತ್ತಾಗ್ತದ? ಪಾರ್ಕ್ ಎಲ್ಲ ತಿರ್ಗಿರಲ್ಲ, ಕರ್ಕೊಂಡ್ ಬರ್ಲಿ ಯಾವನ್ನ ಹಂಗಂತ ಹೇಳಿ. ಏನಮ್ಮ ಇದಕ್ಕೆ ಹೇಗ್ ಬಗೆಹರಿಸ್ಬೇಕು ನೀವೇ ಹೇಳಿ. ನಾನ್ ಹೇಳೋ ದಾರಿ ನೀವ್ ಹಿಡಿಯಲ್ಲ ಅಂದ್ರೆ ನೀವ್ ಹೇಳೋ ದಾರಿ ನಾನ್ ಹಿಡಿತೀನಿ. ಹೇಳಿ ಏನ್ ಮಾಡ್ಬೇಕು ಹೇಳಿ. ನನಗೆ ಕುಮಾರ್ ಬರೋವರೆಗೂ ನನಗೆ ಆಶ್ರಯ ಬೇಕೇ ಬೇಕು. ನನ್ ಗಂಡ ಬಂದ್ಬಿಡ್ಲಿ, ನಾನ್ ಸಪ್ರೇಟ್ ಆಗ್ತೀನಿ. ತಾಯಿನ ಕೇಳ್ಕೊ. ಅಲ್ಲ ಮೇಡಮ್, ಅಕಸ್ಮಾತ್ ಬರ್ದೇ ಇದ್ರೆ, ಯಾಕೆಂದ್ರೆ ಅವ್ರು ಇವಾಗೆ ತಗೊಂಡು ಮುಚ್ಚಿಟ್ಕೊಂಡವ್ರು ನಾಳೆ ಸಹ ಬರ್ದೇ ಇದೆ. ಅಲ್ಲ ಮೇಡಮ್, 2 ಓದೇ ತಿಂದ್ರು ಪರವಾಗಿಲ್ಲ, ನನ್ ಮಗಳ ಜೀವನ ಚೆನ್ನಾಗಾಗ್ಲಿ ಅಂದಿದ್ರೆ ಇವ್ರು ಈ ತರ ಆಗ್ತಿರ್ಲಿಲ್ಲ. ಇವ್ರೇನ್ ಗೊತ್ತಾ, ನೀ ಫೇಸ್ ಮಾಡ್ಬೇಡ, ನೀನ್ ನಮ್ಮ ಮನೇಲಿದ್ದು ಫೇಸ್ ಮಾಡ್ಬೇಡ, ಎಲ್ಲೋ ಫೇಸ್ ಮಾಡ್ಲಿ. ನಾನು ಇದರಿಂದ ನಿಮ್ಗೆ ಆಗ್ಬೇಕಾಗಿರೋದು, ನಿಮ್ ತಾಯಿ ನೀಗ್ ಸರಿ ಮಾಡಕ್ ಬಂದಿದೀಯೋ, ನಿಮ್ ಜೀವನ ಸರಿ ಆಗ್ಬೇಕು ಮೇಡಮ್. ಇವ್ರು ಸರಿ ಆಗ್ಬೇಕು ನನ್ಗೆ. ಯಾಕೆ ಹೆತ್ತಿಲ್ವಾ ಹೊತ್ತಿಲ್ವಾ, ನಾನು ಅಮ್ಮ ಅಂತ ನೋಡಲ್ವಾ, ಇವ್ರು ಮಗ್ಳಂತ ಯಾರು ಬಿದಿನ ಈಗ ನೋಡಿದ್ದಾರೆ. ನಾನ್ ಮಾಡ್ದೆ, ನಾನ್ ಸಾಕ್ದೆ, ನಾನ್ ನೋಡ್ದೆ, ನಾನು ಆ ಕೆಲಸ ಮಾಡ್ದೆ, ಈ ಕೆಲಸ ಯಾರಿಗ್ ಮಾಡಿದ್ಯಾ ನೀನು? ಕಂಡವ್ರಗ ಮಾಡಿದ್ಯಾ? ನನಗ್ ತಾನೇ ಮಾಡಿದ್ಯಾ ನೀನು? ಮೇಡಮ್ MK ಮೂರ್ತಿಗೆ ಫೋನ್ ಮಾಡ್ಕೊಡ್ತೀನಿ, ಎಲ್ಲ ಹೇಳ್ತಾನೆ ಡೀಟೇಲ್ಸ್ ನಿಮ್ಗೆ. ನಾನ್ ಹೇಳೋದ್ ಸುಳ್ಳಾಗ್ಲಿ. ಅವ್ರು ಒಪ್ತಾ ಇದಾರಲ್ಲಮ್ಮ. ಏನಂತ ಒಪ್ತಾ ಇದಾರೆ ಮೇಡಮ್? ಅವ್ರ ಜೊತೆ ಅಫೇರ್ ಇದೆ ಅಂತ ಮಾತಾಡ್ತಾನೆ ಇರ್ತಾರೆ, ಮಾತಾಡ್ಕೊಳ್ತಾರೆ. ಅಲ್ಲ, ನ್ಯಾಯ ಬೇಕಾಗಿರೋದು ಯಾರು ಬೇಕಾಗಿದ್ದಾರೆ? ನ್ಯಾಯ ಬೇಕು ನನಗೆ, ಬುದ್ಧಿ ಹೇಳಂತದ್ ಬೇಕಾಗಿಲ್ಲ ಮೇಡಮ್ ಅವರೇ. ಒಂದ್ ಹೇಳ್ತೀನಿ ಕೇಳಿ, ಯಾಕೆ ತಪ್ಪು ಮಾಡಿದ್ಯಲ್ಲ ಅದಕ್ಕೆ ಮಾಡಿದ್ರೆ ಇನ್ ಹೇಳ್ಬೇಕಾ ಬೇಡವಾ ಮೇಡಮ್? ಏನ್ ಹೇಳ್ಬೇಕು? ಇರೋದನ್ನ ಹೇಳು, ಸುಳ್ಳಂತ ನೀನ್ ನಿಜ ಹೇಳ್ಬೇಡ. ಅಲ್ಲ, ಇರೋದನ್ನ ಹೇಳು, ನಡೆದಿರೋದನ್ನ ಹೇಳಿ ನೀನು.
ಅಲ್ಲ ಮೇಡಮ್ ಅರೆ ನನಗೆ ವಯಸ್ಸು ಬಂದಿರೋ ಮಗ ಇದ್ದಾನೆ, ನನ್ನ ಪಾಡ್ ನಾನು ಕೆಲ್ಸಕ್ಕೆ ಹೋಗ್ತೇನೆ. ಅದಕ್ಕೆ ವಯಸ್ಸಿಗೆ ಬಂದಿರೋ ಮಗ ಇದ್ಕೊಂಡೇನೆ ಅವತ್ ನನ್ ಮುಂದೆ ಸೀಸ್ ಹಾಕಿದಾರೋ ಇಲ್ವಾ ಕೇಳಿ ಮೇಡಮ್. ಅವ್ರು ಇಲ್ಲ ಅನ್ಬಿಟ್ರೆ ನಾನು ನನ್ ಮಗ ಇವತ್ ಇವಳ ಮುಂದೆ ಇವಳ ಹೆಸರು ಬರ್ದಿಕ್ಬಿಟ್ಟು ನೇಣಾಕೊಂಡ್ಬಿಡ್ತೀನಿ ನಾನು. ಇದನ್ನೇ ಬ್ಲಾಕ್ ಮೇಲ್ ಮಾಡ್ಕೊಂಡು ಚಿಕ್ಕ ವಯಸ್ಸಿಂದ ನನಗೆ. ನಾವೇನು ತಪ್ಪು ಮಾಡದಿದ್ರೆ ಯಾತಕಮ್ಮ ಹೆದರ್ತೀವಿ? ಏನ್ ಹೆದರ್ತಾ ಇದೀವಿ? ಬಾಯಿ ಮುಚ್ಚಕ್ ತಾನು ಹೊಡಿಯೋದು, ನನಗೂ ಗೊತ್ತಾಗ್ತಾ ಇದೆ. ಬಾಯಿ ಮುಚ್ಚಕ್ಕೆ ಅಂತ ಅಲ್ಲ ಮೇಡಮ್ ಅವರೇ, ಈಗ ಬಂದಿದೇನು ಸರಿ, ನಾನು ಒಪ್ಕೊಂಡೆಲ್ಲ ತಪ್ಪು, ನಾನು ಇವಾಗ ಮಾಡಿ ಯಾಕೆ ಹೇಳ್ಬಾರ್ದು. ನಿಲ್ಲಿಸ್ಬಿಡಿ ಮೇಡಮ್ ಅವರೇ, ಸದ್ಯ ನನ್ಗೆ ಯಾಕೆ ಬೇಕಾಗಿದೆ? ಸದ್ಯ ನನಗೆ ಮಗ ಬಂದು ಇಂಜಿನಿಯರ್ ಸೊಸೆ ಬರ್ತಾ ಇದಾರೆ, ಯಾಕೆ ಬೇಕಾಗಿದೆ ಕೆಲಸ ಎಲ್ಲ? ಪರಮೇಶ್ ಮೇಡಮ್ ಇವಾಗ ನೋಡ್ರಿ, ಬೇಕಂದ್ರೆ ನಾನು ಇಷ್ಟು ಜನನು ಹೇಳ್ದ ಆಚೆ ನಿಲ್ಸ್ಬಿಡ್ತೀನಿ ಮೇಡಮ್. ನಾನು ತಲೆಗೆ ಈಗ ಆಫೀಸಲ್ಲಿ ಒಂದು ಕೆಲಸ ಮಾಡತ್ತವ, ಈಗ ಎಲ್ಲರೂ ಕಟ್ಕೊಳಕ್ ಆಗುತ್ತಾ ಮೇಡಮ್ ಅವರೇ? ಎಲ್ಲರೂ ಬೇಕಂದ್ರೆ ಹೇಳ್ತಾರೆ ಮೇಡಮ್ ಅವ್ರೆ, ಕೇಳಿ ನೀವು ಏನು ಅಂತ. ಬರೋದು ಬೆಳಗ್ಗೆ ಪಿಕಪ್ ಮಾಡೋದು, ಸಾಯಂಕಾಲ ಡ್ರಾಪ್ ಕೊಡೋದು, 2 ಅವರ್ ಮನೆಗಿರೋದು. 2 ಅವರ್ ಮನೆಗಿದ್ಮೇಲೆ ಬಚ್ಚಲ್ ಮನೆ ಮಕ್ಳು ಎಂತಕ್ ಮೇಡಮ್ ತೆಗಿತಾರೆ? ನಮ್ ಪಕ್ಕದ ಮನೆಯವರು ನೋಡಿ 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 ರೋಸ್ ಆಗ್ಬಿಟ್ಟವ್ರು ಅವ್ರಂತೂ. ಇದಂತೂ ಸುಳ್ಳು ಮೇಡಮ್. ಏನ್ ಗೊತ್ತಾ, ನನಗೆ ಹೆಲ್ತ್ ಪ್ರಾಬ್ಲಮ್ ಇದೆ. ಇಷ್ಟೆಲ್ಲ ಮಾಡ್ಕೊಂಡ್ರೆ ಹೆಲ್ತ್ ಪ್ರಾಬ್ಲಮ್ ಆಗ್ದಿರ ಇರತ್ತಾ ಮೇಡಮ್? ಎಲ್ಲ ನಾನೇ ಹೇಳ್ತೀನಿ, ಫಸ್ಟ್ ಹೋಗಿ ಡಾಕ್ಟರ್ ನೋಡ್ಕೋ, ಸ್ಕ್ಯಾನಿಂಗ್ ಮಾಡ್ಸ, ಬ್ಲಡ್ ರಿಪೋರ್ಟ್ ತಗೊಂಡ, ಯೂಟ್ರಸ್ ಪ್ರಾಬ್ಲಮ್ ಇದೆ, ನಾನೇ ಹೇಳ್ತೀನಿ. ಇಷ್ಟೆಲ್ಲ ಮಾಡ್ಕೊಂಡ್ರೆ ಟೈಮಲ್ಲಿ ನಡಿಯಕ್ಕೆ ಆಗಲ್ಲ ನನಗೆ. ನಮ್ಮಣ್ಣ ಹೇಳ್ತಾನೆ ಮೇಡಮ್ ಅವ್ರೆ, ಏನ್ ಹೇಳ್ತಾನ ಗೊತ್ತಾ, ನಾನ್ ತರನೇ ನೀನು ಯಾಕೆ ನೋಡ್ಕೊಂಡು ಸುಮ್ನೆ ಇರಲ್ಲ ಪೂರ್ಣಿಮಾ ಅಂತ ಕೇಳ್ತಾನೆ ಮೇಡಮ್. ಅವ್ನ್ ಏನ್ ಗೊತ್ತಾ, ಅವ್ನೇನು ಮಾತಾಡಲ್ಲ, ಹೇಳ್ತಾನೆ ನನ್ನ ಎಜುಕೇಶನ್ ಇಷ್ಟವರೆಗೂ ಆಗ್ಬಿಟ್ಟಿದೆ, ನನ್ಗೆ ಅಡ್ಡ ಬರ್ಬೇಡ. ಆಯ್ತು, ನೀನ್ ಎಜುಕೇಶನ್ ನೀನ್ ಮಾಡ್ಕೊಂಡಿದ್ಯಲ್ಲ, ಸೈಲೆಂಟ್ ಆಗು, ನಾನೇನು ಮಾತಾಡ್ಸಲ್ಲ ನಿನ್ನ. ನಮ್ಮ ಅಮ್ಮನ್ ಜೈಲ್ ಹಾಕಿದ್ರೆ ನಾನ್ ಹೆಣ್ಣು ಹಾಕೊಂತೀನಿ, ಅವ್ನ್ ಮಾತಕ್ ಬೆಲೆ ಕೊಟ್ಕೊಂಡು ಇವ್ಳಿಗೆ ಇಷ್ಟು ದಿವಸ ಸುಮ್ನೆ ಇದ್ದೀನಿ ಮೇಡಮ್ ಅವ್ರ. ಇವೆಲ್ಲ ಮಾಡಿರೋದಕ್ಕೆ ತಾನೇ ನನ್ ಜೀವನ ಹಾಳಾಗಿರೋದು. ಏನ್ ಮಾಡ್ಬೇಕು ಅಂತ ಸರಿಯಾಗ್ಲಿ ಫಸ್ಟ್ ಸರಿಯಾಗ್ಲಿ. 4 ಒದೆ ತಿಂದ್ರು ಪರವಾಗಿಲ್ಲ, ನನ್ ಮಗಳ ಜೀವನ ಚೆನ್ನಾಗಾಗುತ್ತೆ ಅಲ್ವಾ, ಮುಂದೆ ಹೋಗಿ ಫೇಸ್ ಮಾಡೋಣ. ಇಲ್ಲ, ನನ್ ಮನೇಲಿದ್ದು ನೀನ್ ಫೇಸ್ ಮಾಡ್ಬೇಡ. ನಾನು ಏನ್ ಮಾಡ್ಲಿ, ಇವ್ರ ತರನೇ 16 ಜನ ಎಲ್ಲಾರ ಹತ್ರ ಹೋಗ್ಕೊಂಡಿರ್ಲ ಮೇಡಮ್ ಅವ್ರೆ. ನಂಗೂ ಸಂಸಾರ ಬೇಕು, ನನಗ್ ಕುಮಾರ್ ಬೇಕು, ಅವ್ನ್ ಏನೇ ಮಾಡಿದ್ರು ನಂಗೆ ಅವ್ನ್ ಬೇಕು. ಎಷ್ಟು ದಿವಸ ನಿಮ್ ತಾಯಿ ಮನೇಲಿ ಇರ್ಬೇಕು ಅಂತ ನಿಮ್ಗೆ ಆಸೆಮ್ಮ? ನನ್ ಗಂಡ ಬರೋವರ್ಗು ನಂಗೆ ಅಷ್ಟೇ ಬೇಕು. ಯಾವಾಗಮ್ಮ, ಯಾವಾಗ ಬರ್ತಾರೆ? ಈ ಮಂತ್ ಅಲ್ಲಿ ಬರ್ತೀನಿ ಅಂತ ಹೇಳಿದಾರೆ ಮೇಡಮ್ ಅವ್ರೆ. ತಿರ್ಸ್ಕೊತೀರೇನಮ್ಮ ನಿಮ್ ಮನೆ? ಅಲ್ಲ ಮೇಡಮ್, ನೀವೇನ್ ಹೇಳ್ತೀರಾ? ನೀವೇನ್ ಹೇಳ್ತೀರಾ? ನಿಮ್ ಮನೇಲೇ ಇರೋದಂತಲ್ಲ, ಒದೆ ತಿಂದಾದ್ರೂ ನಿಮ್ ಮನೇಲೇ ಇರೋದಂತೆ ನಿಮ್ ಮಗಳು. ಇರ್ಲಿ, ಓಡಿಸ್ಕೊಂಡಿದ್ ಯಾಕೆ ಗೊತ್ತಾ ಮೇಡಮ್ ಅವ್ರೆ, ತಿರುಗಿ ಓಡಿಸಿದ್ರೆ ಈ ಜನದ ಮುಂದೆ ಮುಖಾನ್ ಎಲ್ಲಿಟ್ಕೊಂತಾರೆ ಹೇಳಿ? ಅದು ಮಾನ ಮರ್ಯಾದೆ ಫಸ್ಟ್ ಇರ್ಬೇಕು ಅವ್ರಿಗೆ. ಎಲ್ಲಿಟ್ಕೊಂತಾರ ಮುಖಾನ್ ಅವರು? ತಿರ್ಗಿಸಿವಾಗ ಏನ್ ಮಾಡ್ಬೇಕಮ್ಮ? ಅದು ಫಸ್ಟ್ ಅರ್ಥ ಮಾಡ್ಕೊಬೇಕಿತ್ತು ಅವ್ರು. ಹೊಡಿಯೋದಲ್ಲ ದೊಡ್ಡದು, ಹೊಡೆದ್ರೆ ಎಲ್ಲಿ ಹೋಗ್ತೀಯ ನೀನು? ನಿಂಗೂ ನಂಗೂ ವ್ಯತ್ಯಾಸನ? ಹೋಗ್ಲಿ, ನೀನ್ ಈ ಜನದ ಮುಂದೆ ಎಲ್ಲಿರ್ತೀಯ ಮುಖ ನೀನು? ನಿಮ್ ಮನೇಲೇ ಬಂದಿರೋದಂತೆ ನಿಮ್ ಮಗಳು, ನಿಮ್ ಮನೇಲೇ ಬಂದಿರ್ಲಿ. ಇದನ್ನ ನಿಲ್ಲಿಸ್ಬಿಡಿ. ನನಗಾಗಿನಾದ್ರೂ ನಿಮ್ಮೇಲೆ ಹೊಡಿಯೋದೆಲ್ಲ ನಿಲ್ಲಿಸ್ಬಿಡಿ. ಹೊಡಿಯಕ್ಕೆ ಯಾರು ಹೋಗ್ತಾರೆ ಮೇಡಮ್? ಹೇಳಿ, ನೀವೇನ್ ಹೇಳ್ತೀರಾ ಹೇಳಿ. ಹೊಡಿಯೋದ್ ನಿಲ್ಲಿಸ್ಬಿಡಿ. ಅವಳು ಇರೋ ದಿವಸ ಇರ್ಲಿ. ಏನಮ್ಮ, ಅಲ್ಲೇ ಇರೋದಲ್ವಾ? ನೀವು ತಾಕೀತ್ ಮಾಡಕ್ ಯಾವ ಅಧಿಕಾರನೂ ಇರಲ್ಲ. ನಿಮ್ ತಾಯಿ ಮನೆ, ಅವ್ರಿಷ್ಟ, ಅವ್ರು ಏನ್ ಮಾಡ್ತಾರೋ ಮಾಡ್ತಾರೆ. ಇವಾಗ ನನ್ ಅಧಿಕಾರ ಏನ್ ಬಿಟ್ಟಿದಾರೆ ನನ್ಗೆ? ಅದೆಲ್ಲ ಬೇಕಾಗಿಲ್ಲ, ಮಾತಿಗೆ ಮಾತಾಡೋದಲ್ಲ. ಅಲ್ಲೇ ಇರ್ತೀನಿ ಅಂದ್ರೆ ಅದನ್ನ ನೋಡ್ಕೊಂಡು ಸುಮ್ಮನಿರ್ಬೇಕು. ನಿಮ್ಮ ತಮ್ಮನ ತರ ಅವ್ರು ಮಾಡೋದೆಲ್ಲ ನೋಡ್ಕೊಂಡು ಸುಮ್ಮನಿರ್ಬೇಕು. ಹೌದು, ಇರ್ಬೇಕು ಅಂದ್ರೆ ಇರ್ಬೇಕು ಮೇಡಮ್. ಜಟ